ನಕಲಿ ದಾಖಲೆ ಸೃಷ್ಟಿಸಿ ಜಮೀನಿಗೆ ಕಿರುಕುಳ ಆರೋಪ. ಮಾನವ ಹಕ್ಕುಗಳ ಸಮಿತಿಗೆ ಶಂಕರಪ್ಪ ಮೊರೆ. ಜಮೀನು ವಿವಾದಕ್ಕೆ ಹೊಸ ತಿರುವು. ನಕಲಿ ದಾಖಲೆ ಆರೋಪ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ವ್ಯಾಪ್ತಿಯ ಚೌಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 157ರ ಜಮೀನಿಗೆ ಸಂಬಂಧಿಸಿದಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಿರಂತರ ಕಿರುಕುಳ ಕೊಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಮೀನು ಮಾಲೀಕ ಶಂಕರಪ್ಪ ಅವರು ತಮ್ಮ ಜೀವ ಹಾಗೂ ಆಸ್ತಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದು, ಈ ಸಂಬಂಧ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿ ವ್ಯಾಪ್ತಿಯ ಚೌಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 157ರ ಜಮೀನನ್ನ ಮೂಲ ಮಾಲೀಕರಿಂದ ಕಾನೂನುಬದ್ಧವಾಗಿ ಖರೀದಿಸಿಕೊಂಡಿದ್ದೇನೆ. ಆದರೆ ಸಂಬಂಧಿಕರೊಬ್ಬರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋರ್ಟ್ನಲ್ಲಿ ದಾವೆ ದಾಖಲಿಸುವುದರ ಮೂಲಕ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಾರೆ ಎಂದು ಜಮೀನು ಮಾಲೀಕ ಶಂಕರಪ್ಪ ಆರೋಪಿಸಿದ್ದಾರೆ. ಇದೇ ವೇಳೆ ಜಮೀನಿನ ಸುತ್ತ ನಿರ್ಮಿಸಿದ ಕಾಂಪೌಂಡ್ಗೆ ಹಾನಿ ಮಾಡಿರುವುದು ಅಲ್ಲದೆ ಕೃಷಿಗೆ ಬಳಸ್ತಾ ಇದ್ದ ವಿದ್ಯುತ್ ತಂತಿಯನ್ನ ಕತ್ತರಿಸಿ ಬೆಳೆಗಳಿಗೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ದೂರಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಿದ್ದು, ತಮ್ಮ ಜೀವ ಹಾಗೂ ಆಸ್ತಿಗೆ ರಕ್ಷಣೆ ಒದಗಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಈ ಚೌಡದೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರು 157 ಅಲ್ಲಿ 1.5 ಎಕರೆ 1 ಎಕರೆ ಅಂದರೆ 63 ಕುಂಟೆ ತೊಗೊಂಡಿದ್ದೀನಿ. 20 ಕುಂಟೆ ಕನ್ವರ್ಷನ್ ಆಗಿದೆ. 3 ಕನ್ವರ್ಷನ್ ಮಾಡಿಸಿದ್ದೀನಿ. ನಾನು ಸುತ್ತು ಕಾಂಪೌಂಡ್ ಹಾಕೋ ಟೈಮಲ್ಲಿ ನಮಗೆ ಜಮೀನು ತಗೊಟ್ಟಿದ್ದೀವಿ. ಮೋಹನಪ್ಪನವರು ತಗೊಟ್ರು. ಕೃಷ್ಣಮೂರ್ತಿ ದೊಡ್ಡಲ್ಲೆಬ್ಬಿ ಅವರು ಇದು ಚೌಡದೇನಹಳ್ಳಿ ಅವರು ಕೊಡಿಸಿದ್ರು. ಕಾರಣ ಅಂದರೆ ನಾವು ಲೀಗಲ್ ಎಲ್ಲ ಮಾಡಿದಾಗ ಚೆನ್ನಾಗೇ ಬಂತು. ಜಮೀನು ತೊಗೊಂಡಾದ್ಮೇಲೆ ಕಾಂಪೌಂಡ್ ಹಾಕೋ ಟೈಮಲ್ಲಿ ಸಿ ನಾರಾಯಣಗೌಡ ಅವರು, ಕೃಷ್ಣಮೂರ್ತಿ, ಕೆಂಚಪ್ಪ, ನನಗೆ ಯಾರು ಜಮೀನು ಕೊಡಿಸಿದ್ದಾರೆ ಅವರು ಬಂದು ನಿಂತ್ಕೊಂಡು ನಮ್ದು ಇಲ್ಗಂಟ ಇದೆ ಅಂತೇಳಿ ಅವರು ಸರ್ವೆ ಮಾಡಿದಾಗ ಅವರು ಕಾಂಪೌಂಡ್ ಹಾಕೋಕ್ಕೆ ಅವಕಾಶ ಕೊಟ್ಟರು. ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕಿಕೊಟ್ರು. ಅವರು ಆ ಕಾಲದಿಂದ ಇಲ್ಲಿ ಒಂದು ಶೆಡ್ ಕಟ್ಟಿ ಇಲ್ಲಿ ಕೆಲಸದವ್ರಿಗೆಲ್ಲ ಮನೆ ಇತ್ತು. ಮನೆ ಸ್ವಲ್ಪ ಏನೋ ಸೋರ್ತಾ ಇತ್ತು. ಆ ಗೋಡೆಗಳು ಹೊಡೆದಾಗಿ ಇನ್ನೂ ಒಂದು ರೂಮು ಪಂಪ್ ರೂಮ್ ಇದೆ. ಅದ್ರಿಗೆ 2022ರಲ್ಲಿ ನಾವು ಕರೆಂಟ್ ಅಪ್ಲೈ ಮಾಡಿದ್ವಿ. ಕರೆಂಟ್ ತೊಗೊಂಡ್ವಿ. ಲೈನ್ ಇತ್ತು. ಈ 4 ವರ್ಷ ಸುಮ್ಮನೆ ಇದ್ದರು. ಇವಾಗ ಏನು ಮಾಡ್ತಾರೆ, ಆವಾಗವಾಗ ಬಂದು ಕರೆಂಟ್ ಕಟ್ ಮಾಡ್ತಾರೆ. ನಮ್ಮ ಜಮೀನಲ್ಲಿ ಒಂದ್ಸಲ ಕೋಸು ಹಾಕಿದೆ ಅವಾಗ ಕಟ್ ಮಾಡಿದ್ರು, ಜೋಳ ಹಾಕಿದೆ ಅವಾಗ ಕಟ್ ಮಾಡಿದ್ರು. ಇವಾಗ ಹೂವಿನ ಗಿಡ ಹಾಕಿದ್ದೀವಿ. 4-5 ದಿನ ನೀರಿಲ್ಲ, ಎಲ್ಲ ಒಣಗೋಗ್ತಾ ಇದೆ. ಇವಾಗ ಲೀಗಲ್ಲಾಗಿ ನಾವು ಕಾರಣ ಅಂತ ನಾವು ಬೆಸ್ಕಾಮ್ಗೆ ಕಂಟ್ರಾಕ್ಟ್ ಮುಖಾಂತರ ಅಪ್ಲೈ ಮಾಡಿ 2 ಕಂಬ ಹಾಕ್ಸ್ಕೊಂಡು ಅವ್ರ ಜಮೀನಿಂದ ಲೈನ್ ನಾವು ತೆಗೆದುಬಿಟ್ಟು ನಮ್ಮದ್ರಲ್ಲಿ ಹಾಕ್ಕೊಂಡ್ವಿ. ಅದಕ್ಕೆ ಹೋಗಿ ನಮಗೆ ಇಲ್ದಿರೋದೆಲ್ಲ ತೊಂದರೆ ಮಾಡಿ ಕೋರ್ಟಲ್ಲಿ ಕೇಸ್ ಇದೆ, ಸ್ಟೇ ಇದೆ ಅಂತ ಹೇಳ್ತಾರೆ. ಯಾವ ಕೋರ್ಟಲ್ಲಿ ಕೇಸ್ ಇದೆ, ಸ್ಟೇ ಇಲ್ಲ, ಏನಿಲ್ಲ. ಇವರು ಮಾಮೂಲಿ ಅಗ್ರಿಮೆಂಟ್ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ. ನಮ್ಮನ್ನು ಪಾರ್ಟಿ ಮಾಡಿದ್ದಾರೆ. ಇನ್ನು ಕೆಳಗಡೆ ಒಂದು 22 ಕುಂಟೆ ರಮೇಶ್ ಬಾಬುನವ್ರಿಗೆ ಮಾರಿದ್ರು. ಅವರು ಬಂದುಬಿಟ್ಟು ಚಂದ್ರಕಾಂತ್ ಅನ್ನೋ ಮಿಸ್ಸಸ್ ಅವರು ಭಾರತೀಯನವ್ರಿಗೆ ಮಾರಿದ್ದಾರೆ. ಅದ್ರ ಮೇಲೂ ಕೇಸ್ ಇದೆ. ಈ ಥರ ಕೇಸ್ ನಡೆಸ್ತಾನೆ ಇದ್ದಾರೆ. ಬಂದು ಇಲ್ಲೇ ಅಕ್ಕಪಕ್ಕದಲ್ಲಿ ಇರೋರಿಗೆ ನಾವು ದೂರ ಇರ್ತೀವಿ. ನಮ್ಮ ತೋಟದಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಇವರು ತೊಂದರೆ ಕೊಡ್ತಾನೆ ಇದ್ದಾರೆ. ಏನಾದರೂ ತೊಂದರೆ ಆದರೆ ಅವರಿಂದನೇ ಆಗುತ್ತೆ ಅಂತ ನಾವು ಮನವರಿಕೆ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ನೇರವಾಗಿ ಏನಾದರೂ ಚರ್ಚೆ ಮಾಡಿದ್ದೀರಾ? ಇಲ್ಲ, ನಾವು ನಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ನಮ್ಮ ಹತ್ರ ಬರೋದಿಲ್ಲ ಅವರು. ನಾವು ಆಲ್ರೆಡಿ ಸ್ಟೇಷನ್ಗೆ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾಗ ನಾವು ಅದು ನಮ್ಮ ಹತ್ರ ಲೆಟ್ರ್ ಇದೆ. ಲೆಟ್ರ್ ಕೊಟ್ಟರೆ ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ದಾರೆ, ಆ ಕಡೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಹತ್ರ ಇದೆ, ಲೆಟ್ರ್ ಇದೆ. ಬಟ್ ಅವರು ಕೇಸು ಅಲ್ಲೇ ಏನಂದರೆ ನಾವು ಇಲ್ಲಿ ಗ್ರಾಮದಲ್ಲಿ ನಾವು ಇಲ್ಲಿದ್ದೀವಿ. ನಮ್ಮ ಕೃಷ್ಣ ಬೈರೇಗೌಡ ಅವರು ಮಿಸ್ಸಸ್ ಸಾವಿತ್ರಿ ಅಕ್ಕನ ಅಂತ ಇದ್ದಾರಂತೆ, ನಾವು ನೋಡಿಲ್ಲ ಅವ್ರನ್ನ. ಆಮೇಲೆ ಇವರು ಅವ್ರನ್ನ ಬಳಸ್ಕೊತಾರೆ. ಯಾರನ್ನ ಕೃಷ್ಣ ಬೈರೇಗೌಡನೆಲ್ಲ ಇವ್ರ ಮಾತುಗಳಲ್ಲಿ ಬಳಸ್ಕೊತಾರೆ. ಅವ್ರೇನು ಹೇಳಲ್ಲ, ಯಾಕಂದರೆ ಅವ್ರಿಗೆ ಪುರ್ಸತ್ತಿರೋದಿಲ್ಲ. ಇವರು ಅವನ್ನೆಲ್ಲ ಬಳಸ್ಕೊಂಡು ಇಲ್ಲೆಲ್ಲ ಅಧಿಕಾರಿಗಳೆಲ್ಲ ಬೆದರಿಸ್ಕೊಂಡು ಸ್ಟೇಷನ್ಗಳಲ್ಲಿ ಫೋನ್ ಮಾಡಿಸ್ಕೊಂಡು ಅದನ್ನು ಕೇಸನ್ನ ಮೂವ್ ಮಾಡಿಲ್ಲ. ಕೇಸ್ ಅಲ್ಲಿ ನಿಂತಿದೆ. ಅದು ಡ್ಯಾಮೇಜಿನ ಹೋಗಿದೆ. ಇನ್ನು ಕೂಚುಗಳೆಲ್ಲ ಹೊಡೆದಾಕಿದ್ದಾರೆ. ಆ ಕಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ನೀವು ಅದನ್ನು ಪರಿಗಣನೆ ಮಾಡಿ ನಮಗೆ ನ್ಯಾಯ ದೊರಕಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಾಡಿ ಬೆಳೆ ಎಲ್ಲ ನೀರಿಲ್ಲ, ಒಣಗಿ ಇವಾಗ 3-4 ಸಾರಿ ಮಾಡಿದ್ದೆಲ್ಲನೂ ಮಾಡಿ ನೀರು ಬಿಡ್ದಿರ ಒಣಗಿ ಬೆಳೆ ನೋಡಿ ಲಾಸಾಗಿ ಎಲ್ಲ ಹೊರಟಾಗ್ಯದ. ಎಲ್ಲನೂ ಕೇಳಿದರೆ ನಮ್ಮ ಕರೆಂಟ್ ನಮ್ಮದು, ಲೈನ್ ನಮ್ಮದು, ತೆಗಿಬೇಡ್ರಿ ನೀವು. ಯಾರ ಮಾತಿಗೂ ಕೇಳಲ್ಲ. ಬಂದು ಒಯ್ಲು ಕಟ್ ಮಾಡೋದು, ಹೋಗೋದು, ಯಾಕೆ ಬೇಡಪ್ಪ ನೀನು ಅನ್ನೋದು. ತಿರ್ಗಿ ಹುಡುಗನು ಏನು ಮಾಡೋದು, ತಿರ್ಗಿ ಕೇಳ್ಕೊಂಡು ಹೋಗಿ 3 ದಿನ ಅವಕ್ಕೆ ಎಲ್ಲ ನೋಡ್ಬೋದು. ಹೋಯ್ತು, ಬೆಳೆ ಹೋಯ್ತು, ಲಕ್ಷಾಂತರ ರೂಪಾಯಿ ಲಾಸ್ ಇದ್ರಾಗ. ಏನು ಮಾಡೋಕ್ಕೂ ಬಿಡಲ್ಲ ಇಲ್ಲಿ.
ಜೋಳ ಹಾಕೋಕ್ಕೂ ಬಿಡಲ್ಲ, ಏನೂ ಹಾಕೋಕ್ಕೂ ಬಿಡಲ್ಲ. ಆಯಪ್ಪನ ಏನು ಕೆಲಸ ಮಾಡೋದು? ಯಾರು ಆಯಪ್ಪ ಹೆಸರೇನು? ರಾಧಾಕೃಷ್ಣ ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಹಾಕೊಂಡು ಅವರು ರೈತರೇ ತಾನೆ? ಅವರು ರೈತರಾಗಿ ಒಬ್ಬ ರೈತರಿಗೆ ಈ ಥರ ತೊಂದರೆ ರೈತ ನೋಡಿ ಆ ಕೆಲಸ ಮಾಡ್ತಾನೆ. ಏನು ಮಾಡೋಕೆ ಬಂದರೂ ಇಲ್ಲಿ ಎಕ್ಕಿಸಲ್ಲ, ಬಿಡಲ್ಲ. ಅವಾಗ ಜಮೀನು ಇದ್ದು ತಗೊಳೋವಾಗ ಆಲ್ರೆಡಿ ಕೇಳಿದ್ರಿ ಅವಾಗೆ ಹೆಂಗಪ್ಪ ಅಂತ ಅನ್ನೋದನ್ನು. ಆಯಿತು ತಗೋಗ್ರಿ ಅಂತ ಹೇಳಿದ್ನು, ನಮ್ದು ಏನೋ ಬೆಂಚು ತಗೋಗ್ರಿ ಅಂತಂದು. ಈಗ ಆಮೇಲೆ ಬೆಲೆ ಟೀ ಕೊಟ್ಟರು. ಆಮೇಲೆ ಇವರು ಹೆಂಗಸರೆಲ್ಲ ಬಂದಿದ್ದು, ಶಂಕರಣ್ಣವ್ರು ಹೆಂಗಸರೆಲ್ಲ ಬಂದು ಹೂವೆಲ್ಲ ಕೊಟ್ಟನು. ಕಿತ್ಕೊಂಡು ಹೋಗಿ ಎಲ್ಲ ಕೊಟ್ಟು ಲಾಸ್ಟಾಗ ಎಲ್ಲ ಸರ್ವೆ 3 ಸಾರಿ ಸರ್ವೆ ಮಾಡಿದ್ರಿ. ಆವಾಗೂ ಏನು ಮಾತಾಡಿಲ್ಲ ಸರ್ವೆ ಮಾಡಿ. ಆಮೇಲೆ ಸರ್ವೆ ಕಲ್ಲು ಬಂದಾಗ ಕಲ್ಲು ಎತ್ತಿಸಿಲ್ಲ. ಅವಾಗ ಜಗಳ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನೀವು ಎತ್ತರ ಏನಿದ್ರು ಅದಾಗಲಿ. ಇವಾಗ ಏನಂತ ಹೇಳ್ತಾನೆ ಯಾರು? ಆಯ್ತು ನೀವೇನಾದರೂ ಹೋಗಿ ಕೇಳಿದ್ರೆ ಆಯ್ತನ ಯಾರನ್ನ ಯಾಕೆ ಈ ಥರ ಮಾಡ್ತೀಯ ಅಂತ? ಯಾರು? ನಾವು ಕೈಗೆ ಸಿಕ್ಕಿಲ್ಲ. ಕೈಗೆ ಸಿಗಲಿ. ಕೈಗೆ ಸಿಕ್ಕಲ್ಲ, ಬರೋವು ಸಿಕ್ಕಲ್ಲ, ಕೈ ಸಿಕ್ಕಲ್ಲ. ಆ ಹುಡುಗನ ನೀರು ಕಟ್ಟ ಹೊಟ್ಟೆಗೆ ಬರೋದು, ಒಳ್ಳೆ ಕಟ್ ಮಾಡೋದು, ಹೊಟ್ಟು ಬಿಡೋದು, ಈ ಥರ ಮಾಡ್ತಾವನ್ನ. ಏನು ಮಾಡೋಕ್ಕೂ ಬಿಡ್ತಾಯಿಲ್ಲ ಇಲ್ಲಿ. ನಾನು ಕರೆಂಟು ಎಲ್ಲ ಸಿಗುತ್ತೆ, ಎಲ್ಲ ತಗೊಂಬಂದು ರೆಡಿ ಮಾಡಿದ್ದೆ. ಅಲ್ಲಿ ಕೆ ಬಿ ನಾವು ಗಲಾಟೆ ಮಾಡಿ ಯಾಕೆ ಕೊಟ್ರಿ ಎತ್ತು ಕೊಟ್ರಿ, ನಾವು ಇಷ್ಟು ಬೇರೆ ಕೊಡ್ತಾರೆ, ಏನು ಮಾಡ್ತೀರಿ, ನಿಮಗೆಲ್ಲ ಕೆಲಸದಿಂದ ಇದು ಡಿಸ್ಮಿಸ್ ಮಾಡ್ತೀರಿ, ಸಸ್ಪೆಂಡ್ ಮಾಡ್ತೀರಿ ಅಂತೆಲ್ಲ ಹೋಗಿಲ್ಲ ನಾವು. ನಮಸ್ಕಾರ. ಏನು ಈ ದಿನ ನಮ್ಮ ವೇಮಗಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಚೌಡದೇನಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ತುಂಬ ಅಲಿಗೇಷನ್ನು ಮತ್ತು ತಿರ್ಗಿ ಕರೆಂಟ್ ವಿಚಾರವಾಗಿ ತುಂಬ ಅಲಿಗೇಷನ್ ಮಾಡ್ತಾಯಿದ್ದಾರೆ. ಹಂಗಾಗಿ ಇದು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದನ್ನು ಎಚ್ಚೆತ್ಕೊಂಡು ಇಮ್ಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಅಥವಾ ಸಂಬಂಧಪಟ್ಟಂಥ KEB ಅಧಿಕಾರಿಗಳನ್ನ ಈಗ ನೇರವಾಗಿ ಖುದ್ದ ನಾವು ಭೇಟಿ ಆದಾಗ ಅಲ್ಲಿ ಆ ವ್ಯಕ್ತಿ ಮಾಡ್ತಿರ್ತಕ್ಕಂಥ ಕೆಲಸ ನೋಡಿದ್ರೆ ಆ ವ್ಯಕ್ತಿನ ಮೋಸ್ಟ್ಲಿ ಮಾನಸಿಕವಾಗಿ ಏನು ನಾವು ಅದನ್ನು ಏನಂತೀರ ಅಂತಂದರೆ ಈ ನಮ್ಮ ನಿಮ್ಮನ್ಸ್ ಹಾಸ್ಪಿಟ್ಲ್ ತಗೊಂಡೋಗಿ ಸೇರಿಸೋಂಥ ವ್ಯಕ್ತಿ ಅನಿಸುತ್ತೆ ಆ ವ್ಯಕ್ತಿ ನೋಡ್ತಾ ಇದ್ದಾರೆ. ಯಾಕಂತಂದರೆ ಸುಖ ಸುಮ್ಮನೆ ಅಧಿಕಾರಿಗಳಿಗೆ ಹೋಗಿ ಟಾರ್ಚರ್ ಕೊಡೋದು. ಅದು ಯಾವ ರೀತಿಯಲ್ಲಿ ಕೊಡ್ತಾನೆ ಅಂತಂದರೆ, ಕೃಷ್ಣಬೈರೇಗೌಡರು ನಮ್ಮ ಸಂಬಂಧಿಕರು, ಕೃಷ್ಣಬೈರೇಗೌಡರು ನಮಗೆ ಆಪ್ತರು. ಹಂಗಾಗಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳಿಗೆ ಹೋಗಿ ಧಮಕಿ ಹಾಕೋಂಥ ಕೆಲಸ ಮಾಡ್ತಾ ಇದ್ದಾನೆ. ಈಗಾಗಲೇ ನಾವು ಏನು ನಮ್ಮ ಇಲ್ಲಿ ಸಂಬಂಧಪಟ್ಟಂಥವ್ರಿಗೆ ತೋಟದವ್ರಿಗೆ ಹೇಳಿದ್ದೀವಿ, CC ಕ್ಯಾಮ್ರಾ ಒಂಚೂರು ಅಳವಡಿಸ್ರಿ, ಇಲ್ಲಿ ಮಾಡೋಂಥ ಇಲ್ಲೇನು ಕೆಲಸಗಳಿಗೆ ಒಂಚೂರು ಅದರಲ್ಲ ಸೆರೆ ಆಗಲಿ. ಅದಾದಮೇಲೆ ನಾವೇನು ಅನ್ನೋದು ಅವನಿಗೆ ತಕ್ಕ ಪಾಠ ಉತ್ತರ ಕೊಡ್ತೀವಿ ಅಂತ ಈಗಾಗಲೇ ನಾವು ಹೇಳಿದ್ವಿ. ಅದೇ ಥರ ಅವನು ಮರುಗಡಿಸ್ಕೊಂಡು ಹೋಗ್ತಾಯಿದ್ರೆ ಅವನಿಗೆ ತೊಂದರೆ ಅನ್ನೋದು ಕಟ್ಟಿಟ್ಟು ಬುತ್ತಿ ಅಂತ ನಾವು ಹೇಳೋಕ್ಕೆ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀವಿ. ನನ್ನ ಒಂದು ಪಾಲಿ ಹೌಸ್ ಮಾಡಿಸಿದ್ದೆ ನಾನು. ಆ ಪಾಲಿ ಹೌಸು ಆತನೇ ಕಾಂಟ್ರಾಕ್ಟ್ ತಗೊಂಡಿದ್ದೆ, ಆತನೇ ಮಾಡಿಸ್ತಾ ಇದ್ದೆ ಎಲ್ಲನೂ. ಅವಾಗೆಲ್ಲ ಭಾಳ ಚೆನ್ನಾಗಿದೆ. ನಾನು ಸುಮಾರು ಸಲ ಆತನಿಗೆ ಹೇಳಿದ್ದೆ, ನೋಡಪ್ಪ ಈ ಥರ ಜಮೀನು ಮಾರಾಟಕ್ಕಿಟ್ಟಿದ್ದೀನಿ, ನನ್ನ ಮಗನ ಓದಿಸ್ಬೇಕು, ಈ ಥರ ಜನ್ಮನ ಕಳಿಸ್ಬೇಕು ಅಂತೇಳಿದ್ದೆ. ಎಲ್ಲ ಹೇಳಿ ಆಯ್ತಣ್ಣ ಮಾರಾಟ ಮಾಡೋಣ ಅಂತ ಇದೆಲ್ಲ ಚೆನ್ನಾಗಿತ್ತು. ನಂತರ ಭಾಳ ಕ್ಲೋಸ್ ಆಗಿದ್ದ ಎಲ್ಲನೂ. ಸರಿ ಆತನೂ ಒಂದು ಪಾಲಿ ಹೌಸ್ ಇಲ್ಲಿ ಮಾಡಿಸಿದ್ದೆ. ಸರಿ ಅಲ್ಲೂ ನನಗೂ ಮಾಡಿಸ್ಕೊಟ್ಟ. ಅವಾಗ ಏನು ಮಾಡ್ತಾನೆ ಅಂದರೆ, ಬರೀ 200 ರೂಪಾಯಿ ಚಾಪಕ್ ಆದಮೇಲೆ, ಅಣ್ಣ ನಾನು ಈ ಥರ ಸಬ್ಸಿಡಿ ಮಾಡಿಸ್ತಾ ಇದ್ದೀನಿ, ನಾನು ತಗೊತಾ ಇದ್ದೀನಿ, ಇದ್ರ ಮೇಲೆ ಸೈನ್ ಹಾಕೋಣ ಅಂತೇಳಿದ್ದೆ. ನನ್ನ ಹತ್ರ ಮಾಡಿಸಿದೆ. ನಾನೇನು ನಮ್ಮ ಸ್ವಂತ ತಮ್ಮನಲ್ಲ ಮಗನಲ್ಲ ಅಂದ್ಕೊಂಡು ನಾನು ನಂಬಿಕೆಯಿಂದ ಸರಿ ಸೈನ್ ಹಾಕಿದೆ ಬ್ಯಾಂಕ್ ಇದ್ರ ಮೇಲೆ. ಅದನ್ನು ಅವನು ಇನ್ನು ಜಮೀನಿಗೆ ಸಂಬಂಧಿಸಿದ ವಿವಾದ ಇದೀಗ ಮಾನವ ಹಕ್ಕುಗಳ ಕಮಿಟಿಯ ಮೆಟ್ಟಿಲೇರಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ.